ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆಗಳ ಬಗ್ಗೆ ಈಗಾಗಲೇ ಸರ್ಕಾರವೇ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಸಂಪುಟ ಸಭೆಯಲ್ಲೂ ಕೂಡ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಇವತ್ತು ಮತ್ತೆ ಸಚಿವ ಮುನಿಯಪ್ಪನವರು ಬಿಪಿಎಲ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡೋ ಬಗ್ಗೆ ಗಂಭೀರವಾದಂಥ ಮಾತುಗಳನ್ನ ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ, ಜೊತೆಗೆ ಅನರ್ಹ ಯಾರಿದ್ದಾರೆ, ಯಾರು ನಕಲಿ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲರ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಆಡ್ತಾರೆ. ಹೀಗಾಗಿ ಯಾರ್ಯಾರ ಬಳಿ ನಕಲಿ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ಈಗಲೇ ಅದನ್ನು ವಾಪಸ್ ಮಾಡಿದ್ರೆ ಒಳಿತು, ಅಥವಾ ಅದನ್ನು ಹಾಗೆ ಬಿಟ್ಟುಬಿಟ್ರೆ ಒಳಿತು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರವೇ ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೂ ಕೂಡ ಅಚ್ಚರಿ ಏನಿಲ್ಲ. ಕಾರ್ಡ್ಗಳು ಪರಿಷ್ಕರಣೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಅಂತಾಗಿದೆ. ನಮ್ಮಲ್ಲಿ ಬಿಲೋ ಪಾವರ್ಟಿ ಇರುವು 80% ಕಾರ್ಡ್ ಇದೆ. BPL ಅನರ್ಹರಿರ್ತಾರಲ್ಲ ಅವ್ರನ್ನ APLಗೆ ಹೋಗ್ತಾರೆ. ನಕಲಿ BPL ಕಾರ್ಡ್ ಪರಿಷ್ಕರಣೆ ಬಗ್ಗೆ ಮಹತ್ವದ ಚರ್ಚೆ. ಸರ್ಕಾರದ ಇಲಾಖೆ ಮಟ್ಟದಲ್ಲೇ ಸಮಿತಿ ರಚನೆ ಸಾಧ್ಯತೆ. ನಕಲಿ BPL ಕಾರ್ಡ್ದಾರರಿಗೆ ಶಾಕ್ ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಜನರಿಗೆ ಅನುಕೂಲ ಆಗಲಿ ಎಂದು ಗ್ಯಾರಂಟಿ ಜಾರಿ ಮಾಡಿದಂತ ಸರ್ಕಾರಕ್ಕೆ ಇದೀಗ ಗ್ಯಾರಂಟಿಯನ್ನ ಯಶಸ್ವಿಯಾಗಿ ಜನರಿಗೆ ತಲುಪಿಸೋಕೆ ನಾನಾ ತೊಡಕುಗಳೇ ಎದುರಾಗಿದೆ. ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಆಗಿರೋದು ಕಂಡು ಬಂದಿದೆ. ನಕಲಿ BPL ಕಾರ್ಡ್ ಫಲಾನುಭವಿಗಳು ಇದರ ದುರುಪಯೋಗ ಪಡೆದುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತಿದೆ. ಇದರ ಬಗ್ಗೆ ಬೆಳಕು ಚೆಲ್ಲಿದ್ದ TV9ನ ನಿರಂತರ ವರದಿಯಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಕೊನೆಗೂ ನಕಲಿ BPL ಕಾರ್ಡ್ಗಳಿಗೆ ಗುನ್ನ ಇಡಲು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಇದರಲ್ಲಿ ಇನ್ನೊಂದೊಂದು ಸರ್ಕಾರ ಬಂದಾಗ ಅವು ಜಾಸ್ತಿ ಹಾಕ್ಕೊಂಡೋಗಿದೆ. ನಾವೀಗೆಲ್ಲನೂ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಣದ ಬದಲಿಗೆ ಆಹಾರ ಅಂದ್ರೆ ಎಣ್ಣೆ, ಬೇಳೆಯನ್ನೊಳಗೊಂಡಂತ ಫುಡ್ ಕಿಟ್ ನೀಡುವ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿತ್ತು. ಸದ್ಯ ನಕಲಿ BPL ಕಾರ್ಡ್ಗಳನ್ನ ತಡೆದು ನಂತರ ಆಹಾರ ಕಿಟ್ ವಿತರಣೆ ಸಂಬಂಧ ಚರ್ಚೆ ನಡೆಸಲಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 1,13,00,000 ಜನರ ಬಳಿ ನಕಲಿ BPL ಕಾರ್ಡ್ಗಳಿವೆ. 80% ಜನರು BPL ಪಡಿತರ ಚೀಟಿ ಹೊಂದಿದ್ದಾರೆ. ಈಗಾಗಲೇ ನೀತಿ ಆಯೋಗವು ಸಹ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ನಕಲಿ BPL ಕಾರ್ಡ್ಗಳನ್ನ ಪತ್ತೆ ಮಾಡಿ APL ಕಾರ್ಡ್ಗೆ ವರ್ಗಾಯಿಸಲು ಸರ್ಕಾರ ಮುಂದಾಗಿದೆ. ಇಲಾಖಾ ಮಟ್ಟದಲ್ಲೇ ಸಮಿತಿ ರಚನೆಗೆ ಚಿಂತನೆ ನಡೆಸಲಾಗುತ್ತಿದೆ. ಕಮಿಟಿ ನಕಲಿ BPL ಕಾರ್ಡ್ ಹೊಂದಿರುವವರನ್ನ ಪರಿಶೀಲನೆ ನಡೆಸಿ ಅವರನ್ನ APL ಕಾರ್ಡ್ಗೆ ಸೇರಿಸುವ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ. BPL ಕಾರ್ಡ್ ಹೊಂದಲು ಕೆಲವು ಅರ್ಹತೆಗಳು ಬೇಕಾಗಿವೆ. ಅರ್ಹತೆ ಮತ್ತು ಮಾನದಂಡವನ್ನ ಆಧರಿಸಿ APL ಮತ್ತು BPL ಎಂದು ಗುರುತಿಸಲಾಗುತ್ತದೆ. ಪರಿಷ್ಕರಣೆ 1 ಆದಾಯ ತೆರಿಗೆ, ಪರಿಷ್ಕರಣೆ 2 ಉದ್ಯೋಗ, ಪರಿಷ್ಕರಣೆ 3 ಸಾಮಾಜಿಕ ಸ್ಥಿತಿಗತಿ, ಪರಿಷ್ಕರಣೆ 4 ಪಡಿತರದಾರರ ಹಿನ್ನೆಲೆ, ಪರಿಷ್ಕರಣೆ 5 ಆಧಾರ್ ಕಾರ್ಡ್ ಸಂಪೂರ್ಣ ಲಿಂಕ್. ತಮಿಳುನಾಡು, ಕೇರಳ, ಆಂಧ್ರ ಹಾಗೂ ತೆಲಂಗಾಣ ಯಾವುದು 50%ಕ್ಕಿಂತ ಜಾಸ್ತಿ BPL ಕಾರ್ಡ್ ಹೊಂದಿಲ್ಲ. ಆದರೆ ನಮ್ಮಲ್ಲಿ BPL 80%ರಷ್ಟಿದೆ. ಅನೇಕ ಸರ್ಕಾರಗಳು ಬಂದು ಬದಲಾದಂತೆ ನಕಲಿ BPL ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗಿದೆ. ಯಾವುದೇ BPL ಕಾರ್ಡ್ದಾರರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇದೀಗ ಆ ಗೈಡ್ಲೈನ್ಸ್ ಆಧರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪರಿಶೀಲನೆ ನಡೆಸಲು ಮುಂದಾಗಿದೆ. ನಮ್ಮಲ್ಲಿ ಬಿಲೋ ಪಾವರ್ಟಿ ಇರುವು 80% ಕಾರ್ಡ್ ಇದೆ. ಇದರಲ್ಲಿ ಇನ್ನೊಂದೊಂದು ಸರ್ಕಾರ ಬಂದಾಗ ಅವು ಜಾಸ್ತಿ ಹಾಕ್ಕೊಂಡೋಗಿದೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಆಧಾರಪಡಿಸಿ ನಾವೀಗೆಲ್ಲನೂ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಎನ್ಕ್ವೈರಿ ಪೂರ್ತಿ ಆದಮೇಲೆ BPL ಅನರ್ಹರಿರ್ತಾರಲ್ಲ ಅವ್ರನ್ನ APLಗೆ ಹೋಗ್ತಾರೆ. ಉಳಿದಂಥದ್ದಕ್ಕೆ ಕರೆಕ್ಟಾಗಿ ಏನೇನು ಕೊಡಬೇಕು ಅಂತ ನೆಕ್ಸ್ಟ್ ತೀರ್ಮಾನ ತಗೊಳ್ಳೋಣ. ಮೊದಲು ಪರಿಷ್ಕರಣೆ ಆಗಲಿ ಅಂತ ಆಗಿದೆ. ಒಟ್ಟಾರೆ ನಕಲಿ BPL ಕಾರ್ಡ್ ಹಾವಳಿ ಬಗ್ಗೆ ಸುದ್ದಿ ಮಾಡಿದ್ದ TV9 ಇದೀಗ ಸರ್ಕಾರದ ಕಣ್ಣು ತೆರೆಸಿದೆ. ಕೊನೆಗೂ ಎಚ್ಚೆತ್ತ ಆಹಾರ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ನಕಲಿ BPL ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರೋದು ಮಹತ್ವದ ಬೆಳವಣಿಗೆಯೇ ಸರಿ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.